ಒಂದಾನೊಂದು ಕಾಲದಲ್ಲಿ ಒಂದೇ ಒಂದು ಕಾಲು ಮತ್ತು ಒಂದು ಕಣ್ಣು ಇದ್ದ ಒಬ್ಬ ರಾಜನಿದ್ದ. ರಾಜನು ಬಹಳ ಬುದ್ಧಿವಂತನೂ ಭವ್ಯನೂ ಆಗಿದ್ದರಿಂದ ಆ ರಾಜ್ಯದಲ್ಲಿ ಎಲ್ಲರೂ ಸಂತೋಷಪಟ್ಟರು. ಒಮ್ಮೆ ರಾಜನು ತನ್ನ ಭಾವಚಿತ್ರವನ್ನು ಏಕೆ ಮಾಡಬಾರದು ಎಂದು ಯೋಚಿಸಿದನು. ಮುಂದೆ ಏನಾಯಿತು? ದೇಶ ವಿದೇಶಗಳಿಂದ ಚಿತ್ರಕಾರರನ್ನು ಕರೆಸಿ ಒಬ್ಬೊಬ್ಬರಾಗಿ ಮಹಾನ್ ಚಿತ್ರಕಾರರು ರಾಜನ ಆಸ್ಥಾನಕ್ಕೆ ಬಂದರು. ರಾಜನು ಕೈ ಜೋಡಿಸಿ ಅರಮನೆಯಲ್ಲಿ ಪ್ರದರ್ಶಿಸಲ್ಪಡುವ ತನ್ನ ಸುಂದರವಾದ ಚಿತ್ರವನ್ನು ಮಾಡುವಂತೆ ಎಲ್ಲರನ್ನೂ ವಿನಂತಿಸಿದನು. ರಾಜ ಈಗಾಗಲೇ ಅಂಗವಿಕಲನಾಗಿದ್ದರೆ ಅವನ ಚಿತ್ರವನ್ನು ಹೇಗೆ ಸುಂದರಗೊಳಿಸಬಹುದು? ಅದು ಸಾಧ್ಯವಿಲ್ಲ. ಮತ್ತು ಚಿತ್ರವು ಸುಂದರವಾಗಿಲ್ಲದಿದ್ದರೆ ರಾಜನು ಕೋಪಗೊಂಡು ಶಿಕ್ಷೆ ವಿಧಿಸುತ್ತಾನೆ ಎಂದು ಎಲ್ಲ ಚಿತ್ರಕಾರರು ಯೋಚಿಸಲು ಪ್ರಾರಂಭಿಸಿದರು. ಹೀಗೆ ಯೋಚಿಸಿದ ಚಿತ್ರಕಾರರೆಲ್ಲರೂ ರಾಜನ ಚಿತ್ರ ಬಿಡಿಸಲು ನಿರಾಕರಿಸಿದರು. ಆಗ ಹಿಂದಿನಿಂದ ಬಂದ ಒಬ್ಬ ಪೇಂಟರ್ ಕೈ ಮೇಲೆತ್ತಿ, ನಾನು ನಿನ್ನ ಚಿತ್ರವನ್ನು ಬಹಳ ಸುಂದರವಾಗಿ ಮಾಡುತ್ತೇನೆ, ಅದು ನಿನಗೆ ಖಂಡಿತ ಇಷ್ಟವಾಗುತ್ತದೆ ಎಂದು ಹೇಳಿದನು. ಆಗ ಚಿತ್ರಕಾರನು ರಾಜನ ಅನುಮತಿಯನ್ನು ಪಡೆದು ಚಿತ್ರ ಬಿಡಿಸಲು ಪ್ರಾರಂಭಿಸಿದನು. ಬಹಳ ಸಮಯದ ನಂತರ ಅವನು ಚಿತ್ರವನ್ನು ಸಿದ್ಧಪಡಿಸಿದನು. ಅದನ್ನು ನೋಡಿ ರಾಜನು ತುಂಬ ಸಂತೋಷಪಟ್ಟನು ಮತ್ತು ಎಲ್ಲ ಚಿತ್ರಕಾರರು ತಮ್ಮ ಬೆರಳುಗಳನ್ನು ಕಚ್ಚಿದರು. ರಾಜನು ಒಂದು ಕಾಲನ್ನು ಮಡಚಿ ಒಂದು ಕಣ್ಣು ಮುಚ್ಚಿ ತನ್ನ ಬೇಟೆಯನ್ನು ಗುರಿಯಾಗಿಟ್ಟುಕೊಂಡು ನೆಲದ ಮೇಲೆ ಕುಳಿತಿರುವ ಚಿತ್ರವನ್ನು ಚಿತ್ರಕಾರನು ನಿರ್ಮಿಸಿದನು. ರಾಜನ ದೌರ್ಬಲ್ಯಗಳನ್ನು ಮರೆಮಾಚುವ ಮೂಲಕ ಚಿತ್ರಕಾರನು ಎಷ್ಟು ಬುದ್ಧಿವಂತಿಕೆಯಿಂದ ಸುಂದರವಾದ ಚಿತ್ರವನ್ನು ರಚಿಸಿದ್ದಾನೆಂದು ನೋಡಿ ರಾಜನು ತುಂಬ ಸಂತೋಷಪಟ್ಟನು. ರಾಜನು ಅವನಿಗೆ ಉತ್ತಮ ಪ್ರತಿಫಲವನ್ನು ನೀಡಿದನು. ಹಾಗಾದರೆ ಸ್ನೇಹಿತರೆ, ನಾವು ಸಹ ಇತರರ ಕೊರತೆಗಳನ್ನು ಮರೆಮಾಚಿ ಅದನ್ನು ನಿರ್ಲಕ್ಷಿಸಿ ಅವರ ಒಳ್ಳೆಯತನದತ್ತ ಗಮನಹರಿಸಬೇಕು. ನಮ್ಮೊಳಗೆ ಎಷ್ಟೇ ದೋಷಗಳಿದ್ದರೂ ಒಬ್ಬರಿಗೊಬ್ಬರು ಬೇಗನೆ ತಪ್ಪುಗಳನ್ನು ಹುಡುಕುವುದು ಇಂದಿನ ದಿನಗಳಲ್ಲಿ ಕಂಡುಬರುತ್ತದೆ. ನಾವು ಯಾವಾಗಲೂ ಇತರರ ತಪ್ಪುಗಳತ್ತ ಗಮನಹರಿಸುತ್ತೇವೆ. ಒಬ್ಬ ವ್ಯಕ್ತಿಯು ಹೀಗೆ, ಅವನು ಹಾಗೆ. ಸ್ವಲ್ಪ ಯೋಚಿಸಿ. ಆ ಚಿತ್ರಕಾರನಂತೆ ನಾವು ಸಹ ಇತರರ ನ್ಯೂನತೆಗಳನ್ನು ಮುಚ್ಚಿಟ್ಟು ಅದನ್ನು ನಿರ್ಲಕ್ಷಿಸಿದರೆ ಕ್ರಮೇಣ ಇಡೀ ಪ್ರಪಂಚದಿಂದ ಕೆಡುಕುಗಳು ನಿರ್ಮೂಲನೆಯಾಗಿ ಒಳ್ಳೆಯದು ಮಾತ್ರ ಉಳಿಯುತ್ತದೆ. ಈ ಕಥೆಯು ನಕಾರಾತ್ಮಕ ಸಂದರ್ಭಗಳಲ್ಲಿಯೂ ಸಹ ನಾವು ಹೇಗೆ ಧನಾತ್ಮಕವಾಗಿ ಯೋಚಿಸಬೇಕು ಮತ್ತು ನಮ್ಮ ಸಕಾರಾತ್ಮಕ ಚಿಂತನೆಯು ನಮ್ಮ ಸಮಸ್ಯೆಗಳನ್ನು ಹೇಗೆ ಪರಿಹರಿಸುತ್ತದೆ ಎಂಬುದನ್ನು ಸಹ ನಮಗೆ ಕಲಿಸುತ್ತದೆ. Thanks for watching. Please like, share and subscribe this channel.